ಇದು ಬೇಸಿಗೆ ಟೈಮಲ್ಲಿ 2 ಸಾಲಿಗೊಂದು ಹಾಕ್ತಿದ್ದೀವಿ. 2 ಸಾಲಿಗೊಂದು ಮಾಡ್ತಿದ್ದಾರೆ ಹಿಂಗೆ? 2 ಸಾಲಿಗೊಂದು. ಇಲ್ಲ, ನಮ್ಮದು ಕಳೆ ಬರಲ್ಲ ಈಗ ಆ್ಯಕ್ಚುಲಿ. ಹೌದಾ? ಯಾಕಂದರೆ ನಾವು ಗಿಡ ಸಣ್ಣದು ಇದ್ದಾಗಿಂದಲೂ ಕಳೆ ಬರೋಕ್ಕೆ ಬಿಟ್ಟಿಲ್ಲ ಅದರಲ್ಲಿ. ಆದರೂ ಈ ಥರ ಮಾಡಿದರೆ ಒಳ್ಳೆಯದು ಅಂತ. ಒಳ್ಳೆಯದು. ಅದೇ ತೇವಾಂಶ ಚೆನ್ನಾಗಿರುತ್ತೆ, ತಂಪಿರುತ್ತೆ, ತಂಪಿರುತ್ತೆ, ಹಳ್ಳು ಉದುರೋದು, ಒಂಬಳೆ ಒಣಗೋದು ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಔಷಧಿ ಹೊಡೆಯೋದು ಆ ಥರ ಮಾಡಿದರೆ ಇದರಲ್ಲಿ ಹುಳ ಸತ್ತೋಗುತ್ತೆ. ಸೂಕ್ಷ್ಮಾಣು ಜೀವಿಗಳು. ಸರ್, ನಮ್ಮದು ಬಂದುಬಿಟ್ಟು ಮಲ್ಲಾಪುರ ಗೊಲ್ರಟ್ಟಿ, ಚಿತ್ರದುರ್ಗ ತಾಲೂಕು. ನಿಯರು 3 ಕಿಲೋಮೀಟ್ರ್ ಆಗುತ್ತೆ. ನಮ್ಮದು ಸರೌಂಡಿಂಗು 3 ಎಕರೆ ಇದೆ ಅಡಿಕೆ ತೋಟ. ಅದರಲ್ಲಿ ಬೇಸಿಗೆಗೆ ನೀರು ಬಿಡೋಕ್ಕೋಸ್ಕರ ನಾವು ಈ ಥರ ದಿಂಡು ಎಳಿತಿದ್ದೀವಿ. ಡ್ರಿಪ್ಪಲ್ಲಿ ಬಿಟ್ಟರೆ ಬರೀ ಇದರಲ್ಲಿ ಬಡ್ಡೆ ನೆನೆಯುತ್ತೆ ಅಂತ ಈ ಥರ ಮಾಡಿದರೆ ಬೇಸಿಗೆಗೆ ಫುಲ್ಲು ತಂಪಿರುತ್ತೆ. ಆ ಥರ ಹಳ್ಳು ಉದುರೋದು ಮತ್ತು ಈ ಥರ ಒಂಬಳೆ ಒಣಗೋದು ಎಲ್ಲ ಆಗಲ್ಲ. ಅದಕ್ಕೋಸ್ಕರ ಈ ಥರ ದಿಂಡು ಎಳಿಸ್ತಿದ್ದೀವಿ. ಈ ಥರ ಎಲ್ಲ ಅಂದರೆ ಗೊಬ್ಬರ ಕೊಟ್ಟಾದ್ಮೇಲೆ ಈ ಥರ ಮಾಡ್ತೀರಾ ನೀವು? ಹೌದು. ಫಸ್ಟು ಬೇಸೆ ಹೊಡೆಯೋಕ್ಕಿಂತ ಮುಂಚೆ 10-26 ಪೊಟ್ಯಾಷ್ ಅಂತ ಹಾಕಿಬಿಟ್ಟಿದ್ದೀವಿ ಹೊಲದ ತುಂಬ. 3 ಎಕರೆಗೆ ಈಗ ಒಂದು 30 ಚೀಲ ಹಾಕಿದ್ದೀವಿ. ಹಾಕಿ ಆದಮೇಲೆ ಬಾಣಲಿ ಹೊಡೆದಿದ್ದೀವಿ ಟ್ಯಾಕ್ಟ್ರಿಯಲ್ಲಿ. ಬಾಣಲಿ ಹೊಡೆದು ಆದಮೇಲೆ ನೀರು ಬಿಡೋಕ್ಕೋಸ್ಕರ ಈ ದಿಂಡು ಎಳಿತಿದ್ದೀವಿ. ದಿಂಡು ಎಳಿತಿದ್ದೀರಾ? ಈ ಒಂದು ವೇಳೆ ನೀರು ಬಿಟ್ಟರೆ ನಿಮ್ಮದೆಲ್ಲ ಕಳೆ ಬರುತ್ತಲ್ಲ ಮತ್ತು ನೆಕ್ಸ್ಟು? ಇಲ್ಲ, ನಮ್ಮದು ಕಳೆ ಬರಲ್ಲ ಈಗ ಆ್ಯಕ್ಚುಲಿ. ಹೌದಾ? ಯಾಕಂದರೆ ನಾವು ಗಿಡ ಸಣ್ಣದು ಇದ್ದಾಗಿಂದಲೂ ಕಳೆ ಬರೋಕ್ಕೆ ಬಿಟ್ಟಿಲ್ಲ ಅದರಲ್ಲಿ. ಅವಾಗಲೂ ತಕ್ಕೊಂಡು ಬಂದಿದ್ದೀವಿ. ಇವಾಗ ಔಷಧಿ ಹೊಡೆಯೋದು ಆ ಥರ ಮಾಡಿದರೆ ಇದರಲ್ಲಿ ಹುಳ ಸತ್ತೋಗುತ್ತೆ. ಸೂಕ್ಷ್ಮಾಣು ಜೀವಿಗಳು ಮತ್ತು ತಿರ್ಗಾ ಎರೆಹುಳು ಅಂತ ಬರುತ್ತಲ್ಲ, ಅದು ಮಣ್ಣು ಹುಳ ಅಂತ ಬರುತ್ತಲ್ಲ, ಗಾಂಧಿ ಹುಳ, ಅದು ಎಲ್ಲ ಸತ್ತೋಗುತ್ತೆ. ಅದು ಮೆಡಿಷನ್ ಪವರ್ಗೋಸ್ಕರ. ಅದಕ್ಕಾಗಿ ನಾವು ಮುಂಚೆಯಿಂದನೂ ಔಷಧಿ ಜಾಸ್ತಿ ಹೊಡೆದಿಲ್ಲ, ಯಾವುದು ಕಳೆನಾಶಕ ಹೊಡೆದಿಲ್ಲ. ಈ ಥರ ಕೆಲಸದವ್ರನ್ನ ಇಟ್ಕೊಂಡು ನಾವು ಕಳೆ ಬಂದ ತಕ್ಷಣವೇ ಅವಾಗಲೇ ಕ್ಲೀನ್ ಮಾಡಿಸ್ಬಿಡ್ತೀವಿ. ಇಲ್ಲ, ನೋಡಿದ್ರೆ ಕಾಣುತ್ತೆ ಇದು ಯಾವ ಕಳೆ ಬಂದಿಲ್ಲ ಇಲ್ಲಿ. ಅದಕ್ಕೆ ಈ ಥರ ಮಾಡ್ತಿದ್ರಲ್ಲ ನೀವು, ಮಾಡಿದಾಗ ನೀರು ಬಿಡ್ತೀರಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಮತ್ತೆ ಈ ಥರ ನೀರು ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲೆಲ್ಲಿ ಹಸಿ ಇರುತ್ತೋ ಅಲ್ಲಿ ಕಳೆ ಬರುತ್ತೆ ಯೂಶ್ವಲಿ. ಸೊ ಆ ಒಂದು ಉದ್ದೇಶಕ್ಕೆ ಹೇಳ್ತಿರೋದು ನಿಮಗೆ. ಇಲ್ಲ, ಈಗ ಮೊದಲು ಕಳೆ ಬಿಟ್ಕೊಂಬಂದಿದ್ರೆ ಬೀಜ ಉದಿರಿರೋದು. ಹೌದು. ಅದು ನಾವು ಅವಾಗಲೇ ತೆಗ್ದಿದ್ದೀವಲ್ಲ, ಬೀಜ ಇಲ್ಲ ನಮ್ಮ ಹೊಲದಲ್ಲಿ. ಯಾವುದೇ ಬೀಜ ಇಲ್ಲ? ಯಾವುದು ಬೀಜ ಇಲ್ಲ. ಕಾಂಗ್ರೆಸ್ ಆಗಿರ್ಬೋದು ಮತ್ತು ಯಾವುದೇ ಕಳೆಗಳು ಇಲ್ಲ, ಯಾವುದು ಹುಟ್ಟಲ್ಲ. ನಾವು ಇವಾಗ ನೀರು ಹೆಂಗೆ ಬಿಟ್ಟಿರ್ತೀವೋ ನೆಕ್ಸ್ಟ್ ಇಯರ್ ತನಕನೂ ಇದೇ ಥರನೇ ಇರುತ್ತೆ ಹೊಲ. ಇದೇ ಥರ ಅಟ್ಲೀಸ್ಟು ಯಾವುದು ಗೊಬ್ಬರದಿಂದ ಬಂದಿರೋ ಬೀಜನೇನಾದರೂ ಬಂದಿದ್ರೆ ಹುಟ್ಟಿದೆ, ಅದು ಹುಟ್ಟಿದ ತಕ್ಷಣ ಕಿತ್ತು ಹೊರಗೆ ಹಾಕ್ತೀವಿ. ಇಲ್ಲ, ಕರೆಕ್ಟ್ ಇದೆ ಇದು. ಬಟ್ ನಿಮ್ಗೆ ನೀರು ಸಾಕಾಗುತ್ತಾ ಈ ಥರ ನೀರು ಬಿಡೋದ್ರಿಂದ? ಸರ್, ನಮ್ಮದು ಒಂದು ಬೋರ್ ಇದೆ, ಅದೇ ನೀರು ಸಾಕಾಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಒಂದು ವಾರಕ್ಕೆ ನೆನೆಯುತ್ತೆ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಮತ್ತೆ ತಿರ್ಗಾ ಇಲ್ಲಿಂದ ಒಣಗಿರುತ್ತಲ್ಲ, ಮತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಈ ಥರ ನೀರು ಬಿಡೋದ್ರಿಂದ ಎಷ್ಟು ದಿವಸ ತೇವಾಂಶ ಜಾಸ್ತಿ ಇರುತ್ತೆ ಇದೇ ತೋಟದಲ್ಲಿ? ಎಷ್ಟು ದಿವಸವರೆಗೂ ತೇವಾಂಶ ಇರುತ್ತೆ ಸರ್? ಈ ಥರ ನೆರಳಿದ್ರೆ 1 ತಿಂಗಳು ತನಕ ನೀರೇ ಬಿಡೋದು ಬೇಕಾಗಲ್ಲ ಈ ಸೀಸನ್ನಲ್ಲಿ. ನೆಕ್ಸ್ಟ್ ಬೇಸಿಗೆ, ಈಗ ಜನವರಿ ಎಂಡು ಫೆಬ್ರವರಿಯಲ್ಲಿ ಬೇಸಿಗೆ ಬಂದಾಗ ಫೆಬ್ರವರಿ ಮೇಲೆ ಆದರೆ ಅವಾಗ ನಾವು ಈ ಕಡೆಯಿಂದ ಬಿಟ್ಕೊಂಡು ಹೋದ್ಮೇಲೆ ಎಲ್ಲ ಆರಿರುತ್ತಲ್ಲ, ಮತ್ತೆ ನೀರು ಬಿಡ್ತೀವಿ. ಅಂದರೆ ಯೂಶ್ವಲಿ ಎಷ್ಟು ದಿವಸಕ್ಕೊಂದ್ಸರಿ ನೀರು ಬಿಡ್ತೀರಿ ಹಿಂಗೆ? ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟೊತ್ತಿಗೆ 8 ದಿನ ಆಗುತ್ತೆ. 8 ದಿವಸ ಆಗುತ್ತೆ. 8 ದಿನ ಆದಮೇಲೆ ಆ ಕಡೆ ಒಂದು ವಾರ ಬಿಡ್ತೀವಿ, ಮತ್ತೆ ಆ ಕಡೆಯಿಂದ ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀವಿ ನೀರಿಗೆ. ಅದೇ ಈಗ ನಿಮ್ಮ ಹತ್ರ ಬೋರ್ ಇದೆ, ನೀರು ಚೆನ್ನಾಗಿದೆ, ಕೊಡ್ತಿದ್ದೀರಾ? ನೀರಿಲ್ಲ, ನೀರು ಕಡಿಮೆ ಇದೆ, ಅವರಿಗೆಲ್ಲ ಡ್ರಿಪ್ಪೇ ಬೆಸ್ಟ್ ಅನಿಸುತ್ತೆ. ಅವರಿಗೆಲ್ಲ ಡ್ರಿಪ್ ಬೆಸ್ಟ್ ಅನಿಸುತ್ತೆ. ಆದರೂ ಈ ಥರ ಮಾಡಿದರೆ ಒಳ್ಳೆಯದು ಅಂತ. ಒಳ್ಳೆಯದು. ಅದೇ ತೇವಾಂಶ ಚೆನ್ನಾಗಿರುತ್ತೆ, ತಂಪಿರುತ್ತೆ, ಹಳ್ಳು ಉದುರೋದು, ಒಂಬಳೆ ಒಣಗೋದು ಎಲ್ಲ ಕಡಿಮೆ ಆಗುತ್ತೆ. ಹೌದೌದು. ಇಲ್ಲ, ತೋಟ ಯಾವಾಗ ತಂಪಿರುತ್ತೋ ಅವಾಗಷ್ಟೇ ಹೆಲ್ದಿಯಾಗಿ ಮತ್ತು ಚೆನ್ನಾಗಿರೋ ಅಡಿಕೆಯನ್ನು ಕಾಯಿ ಕಟ್ಕೊಳ್ಳುತ್ತೆ. ಹೌದು. ಇದು ಬೇಸಿಗೆ ಟೈಮಲ್ಲಿ 2 ಸಾಲಿಗೊಂದು ಹಾಕ್ತಿದ್ದೀವಿ. 2 ಸಾಲಿಗೊಂದು ಮಾಡ್ತಿದ್ದಾರೆ? 2 ಸಾಲಿಗೊಂದು. ಅಲ್ಲಿಂದ ನೀರು ಬಿಡ್ತೀವಿ ಈ ಕಾಲುವೆಯಲ್ಲಿ. ಲಾಸ್ಟ್ ಫೈನಲ್ ಅಲ್ಲಿವರೆಗೆ ಹೋಗುತ್ತೆ ನೀರು. ಅಲ್ಲಿಂದ ನೀರು ಬಿಟ್ಕೊಂತ ಬರ್ತೀವಿ. ಅಲ್ಲಿಂದ ಹಿಂಗೆ ನೀರು ಬರುತ್ತೆ? ನೀರು ಬರುತ್ತೆ. ಮತ್ತೆ ತಿರ್ಗಾ ಅದು ಫುಲ್ ಕಂಟಿನ್ಯೂ ಆದಮೇಲೆ ಈ ಕಡೆ ಬಂದಿರುತ್ತಲ್ಲ, ಈ ಕಡೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈ ಕಡೆ ಎಲ್ಲ ಹೆಂಗೆ ಬರುತ್ತೆ? ಒಳಗಡೆ ಎಲ್ಲ ನೀರು ಈ ಕಡೆನಾ? ಈ ಕಡೆ ಇಲ್ಲಿ ಒಂದು ಕಾಲುವೆಯಿಂದ ಮುಂದೆ ಬಿಟ್ಟರೆ ಈ ಥರ ದಿಂಡು ಹಾಕಿದ್ದೀವಲ್ಲ 2-2ಗೆ, ಅವಾಗ ನೀರು ಕಂಟಿನ್ಯೂ ಆಗುತ್ತೆ ಮುಂದೆ ಫೈನಲ್ ಅಲ್ಲಿವರೆಗೂ. ಇದಕ್ಕೆ ಮಾಡ್ತಾ ಇರೋ ಉದ್ದೇಶ ಅಂದರೆ ಸಾಕಷ್ಟು ನೀರಿರೋರು, ಅಂದರೆ ಅತಿ ಹೆಚ್ಚಾಗಿ ನೀರಿರೋರು ಹೌದೌದು ಈ ಥರ ಹೋದರೆ ಒಳ್ಳೆಯದು ಅಂತ ಇವರು ರೈತರು ನಮಗೆ ಹೇಳ್ತಿದ್ದಾರೆ. ಮತ್ತು ಇದು ಮಾಡೋದು ಸುಲಭನೇ ಇದೆ, ಬಟ್ ಕೆಲಸ ಮಾಡಿದರೆ ಚೆನ್ನಾಗೆ ಅಂತ ನಾವು ಇದನ್ನು ಹೇಳ್ತೀವಿ. ಇದನ್ನು ತೋರಿಸ್ತಾ ಇರೋ ಉದ್ದೇಶನೇ ಅದು. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ
ಇದನ್ನು ನಾವು ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ಒಬ್ಬ ರೈತರು ನಮಗೆ ಕಂಡರು, ಅದನ್ನು ನಾವು ಬಂದು ಅವ್ರ ಹತ್ರ ವಿಚಾರಿಸಿದಾಗ ನಮಗೆ ಈ ಥರ ಒಂದು ರೈತರಿಗೆ, ಬೇರೆ ರೈತರಿಗೂ ಸಾಕಷ್ಟು ನೀರಿರೋ ಅಂಥ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡಿದ್ವಿ. ಈ ವಿಡಿಯೋ ಮಾಡಿರೋದೇನೆಂದರೆ ಇವರು ಲೇಬರ್ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬಿಡಿ. ಇದು ಈ ಥರ ಅಂದರೆ 2 ಸಾಲಿಗೊಂದು ದಿಂಡು ಕಟ್ಕೊಂಬಿಟ್ಟು ಈಗ 2 ಸಾಲಿಗೆ ಒಮ್ಮೆಲೇ ನೀರು ಬಿಡ್ತಾರೆ ಇವರು. ಅದು ಎಲ್ಲ ನೀರು ಗಿಡಕ್ಕೆ ಹೋಗ್ಬಿಟ್ಟು ಕರೆಕ್ಟಾಗಿ ಇವರು ಇದರಲ್ಲಿ ತೇವಾಂಶ ಜಾಸ್ತಿ ಆಗಿ ಕರೆಕ್ಟಾಗಿ ಇದು ಅರಳುದ್ರದು, ಕಾಯಿ ಹುಡುಕಾಗೋದು ಸ್ವಲ್ಪ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ. ಮತ್ತು ಇವರು ಜಿಂಕು ಬೋರಾನು ಕೊಡಬೇಕು. ಅದಾದ ನಂತರ ಇದಕ್ಕೆ ನೀರು ಇವರು ಕರೆಕ್ಟ್ ಇದರಲ್ಲೇ ಕೊಡ್ತಿದ್ದಾರೆ. ಅಂದರೆ ಎಕ್ಸೆಸ್ ನೀರು ಜಾಸ್ತಿ ಇರೋದ್ರಿಂದ ಇವರು ಈ ಥರ ಬಿಡೋದು ಒಳ್ಳೆಯದು. ಅಂದರೆ ಇವರು ಕರೆಕ್ಟಾಗಿ ಒಂದು ಪೀರಿಯಡ್ ಬಿಡ್ತಿದ್ದಾರೆ, 1 ವೀಕ್. ಅಂದರೆ ಅಲ್ಲಿಂದ ಇವರು ಇಲ್ಲಿಗೆ ಕೊಟ್ಕೊಂಡ್ಬರೋದ್ರೊಳಗೆ 1 ವೀಕ್ ಆಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಮ್ಮೆ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಅಂದರೆ ಈ ಗಿಡಕ್ಕೆ ನೆಕ್ಸ್ಟ್ ನೀರು ಬರೋಕ್ಕೆ ಮತ್ತೆ 1 ವಾರ ಬೇಕು. ಸೊ ಈ ಪ್ರಮಾಣದಲ್ಲಿ ಇವ್ರು ಕೊಡ್ತಾ ಇದ್ದಾರೆ. ಇದು ಕರೆಕ್ಟ್ ಇದೆ. ಇದು ಈ ಥರನೂ ಮಾಡ್ಬೋದು ಅಂತ ರೈತರಿಗೆ ಹೇಳ್ಕೊಡಿ. ನೀರು ಇರೋರು ಮಾಡ್ಬೋದು, ಮತ್ತೆ ಯಾರಿಗೆ ತಂಪಾಗಿ ನೋಡ್ಕೋಬೇಕು ಅವರಿಗೆ ಈ ಥರ ಮಾಡ್ಬೋದು ಆಪ್ಷನ್. ಇಲ್ಲದೆ ಇರೋರು ಅದೇ ಥರನೇ ಮಾಡಿ ಡ್ರಿಪ್ಪಲ್ಲೇ. ಇದು ಲೇಬರ್ ಎಲ್ಲ ಎಷ್ಟು ಜನ ಬೇಕಾಗ್ತಾರೆ ಈ ಥರ ಮಾಡೋದಕ್ಕೆ ಎಕರೆಗೆ? ಸರ್ ನಾವು ಲೇಬರ್ನ ಜಾಸ್ತಿ ಇಡೋದಿಲ್ಲ, ಯಾಕಂದರೆ ಈಗ ನೀರು ಬಿಡೋದು ಪ್ರಾಬ್ಲಮ್ ಇದೆ. ಇಲ್ಲ ಇವಾಗ ಬೇಸಾಯ ಓಡಿಸ್ಬಿಟ್ಟಿದ್ವಿ, ನೀರು ಬಿಡಲೇಬೇಕು ಅಂತೇಳಿ ಈಗ 3 ಕರ್ಕೊಂಬಂದಿದ್ದೀವಿ. ಹೌದಾ? ಇವ್ರು ಎಷ್ಟು ಎಕರೆ ಮಾಡ್ತಾರೆ ಇವತ್ತು? 3 ಜನ ಹೀಗೆ ಇದೇ ಥರ ಎಲ್ಲ ಈಗ ನೀವು ನೀರು ಬಿಡೋದಕ್ಕೆ ಮಾಡ್ತಾ ಇದ್ದೀರಿ? ಅಷ್ಟು ಮಾಡ್ಕೊಂಡು ಹೋಗ್ತಾರೆ. 3 ಎಕರೆನ ಅಷ್ಟು ಮಾಡ್ತಾರೆ. ಅವರು 3 ಬಂದಿದ್ದಾರೆ, ನಾವೊಬ್ಬರು, ನಮ್ಮ ಮಾವರೊಬ್ಬರು. ಅಂದರೆ ಈಗ ನೀವು ಮಾಡ್ತಿರೋದು ಏನಾಗುತ್ತೆ ಅಂತಂದರೆ, ಉದಾಹರಣೆ ಅಂದರೆ ನೀರಿರೋರು ಈ ಥರ ಮಾಡ್ಕೊಂಡ್ರೆ ಬೆಸ್ಟ್. ತಂಪಿರುತ್ತೆ ತೋಟ, ತಂಪಿರುತ್ತೆ. ಈಗ ನಾವೇ ಮನೆಯಲ್ಲಿ ಇರಬೇಕಾದ್ರೆ ನಮ್ಮ ಮನೆ ಚೆನ್ನಾಗಿ ತಂಪಾಗಿದ್ರೆ ಬೇಸಿಗೆಲೆಲ್ಲ ಚೆನ್ನಾಗಿರುತ್ತೆ. ಅದೇ ಥರ ಇದಕ್ಕೂ ಹೌದು ಇಲ್ಲ ಬೆಸ್ಟ್ ಇದೆ ಪ್ರಾಕ್ಟೀಸು. ಬಟ್ ನೀರಿನ ಒಂದು ಪ್ರಮಾಣ ಜಾಸ್ತಿ ಇದ್ದಾಗ ನಾವು ಮಾಡ್ಬೋದು. ಇಲ್ಲ ಅಂತಂದರೆ ಡ್ರಿಪ್ ಆ್ಯಸ್ ಯೂಶುವಲ್. ಡ್ರಿಪ್ ಅದು ನಾವು ಅಡಿಕೆ ಕಟ್ ಮಾಡ್ತೀವಲ್ಲ, ಅದ್ರಲ್ಲಿ ಬಡಿತೀವಲ್ಲ, ಅದು ಬಡ್ದಿರೋದು ಮಾತ್ರ ಇಲ್ಲಿರುತ್ತೆ. ಅದು ಹೆಲ್ದಿ ಆಗಿದ್ದಿದ್ರೆ ನೀವು ತೋಟದಾಗ ಹಾಕ್ಬೋದು. ಹೌದು, ಈ ತರ ಒಣಗಿರುತ್ತಲ್ಲ, ಇದನ್ನ ನಾವು ತೆಗೆದ್ಬಿಡ್ತೀವಿ. ತೆಗೆದ್ಬಿಟ್ಟು ನಮ್ಮ ತೋಟದಿಂದ ಹೊರಗೆ ಹಾಕ್ಬಿಡ್ತೀವಿ ಫುಲ್ಲು. ಎಸ್, ಅದೇ ಹೇಳ್ತಿರೋದು. ಈಗ ಏನಾಗುತ್ತೆ ಅಂತಂದ್ರೆ ಒಣಗಿರೋದು ಅಲ್ಲೇ ಜೋತ್ ಬಿಡೋದಿದ್ರೆ ಅಷ್ಟೇ ಮಾತ್ರ ತೆಗೆದು ಹೊರಗಡೆ ಸುಡಿ ಅಂತ ಅಂತೀವಿ. ಯಾವ್ದು ಅಡಿಕೆ ಕಟಾವ್ ಮಾಡ್ತಿರೋ ನೀವೆಲ್ಲ ಇದು ಆದ್ಮೇಲೆ ಯಾವ್ದು ಚೆನ್ನಾಗಿರುತ್ತಲ್ಲ ಅದ್ರ ಇಲ್ಲೇ ತೋಟದಲ್ಲಿ ಅದು ಇಲ್ಲೇ ಇದ್ರೆ ಗೊಬ್ಬರ ಮಾಡ್ಕೊಂತೀವಿ. ಈಗ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಅದು ಹೆಲ್ದಿ ಇದೆ, ಏನೋ ಅದು ಒಣಗಿಲ್ಲ ಅಂದಾಗ ಅದು ಅಲ್ಲೇ ತೋಟದಲ್ಲಿ ಇರಲಿ, ಕೊಳದ ಗೊಬ್ಬರ ಆಗುತ್ತೆ. ಇಲ್ಲ ಅದಕ್ಕೆ ರೋಗ ಆಗುತ್ತೆ, ಒಣಗಿ ಬಿಟ್ಟೈತೆ ಅಲ್ಲೇ ಅಂತಂದ್ರೆ ಅದೊಂದು ಸಪ್ರೇಟ್ ಆಗ್ಬೋದು. ಈಗ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಸರ್, ಇವತ್ತು ಅದೇನಾಗಿದೆ ಅಂದ್ರೆ ಅದ್ರ ಮಗ್ಲಾಗಿರೋದು ರೋಗ ಬಂದು ಅಲ್ಲೇ ಫುಲ್ಲು ಬಾಡಿ ಒಣಗಿ ಹೋಗ್ಬಿಟ್ಟಿದೆ. ಅದ್ರ ಮೇಲ್ಗಡೆ ಹೊಸ ಹಿಂಗಾರಕ್ಕೆ ಅಲ್ಲಿ ಅಟ್ಯಾಕ್ ಆಗಿದೆ. ಹೌದು. ಸೊ ಅದರಿಂದ ನಾ ಹೇಳೋದೇನಂದ್ರೆ ಆಲ್ಮೋಸ್ಟ್ ಹೆಲ್ದಿ ಅಂತ ಇಲ್ಲ, ಆ ಥರದ್ದು ಇರೋದಕ್ಕೆ ತೆಗಿಲೇಬೇಕು. ಆ ಒಣಗ ಅಲ್ಲೇ ಜೋತ್ ಬಿದ್ದೈತೆ, ಅದು ಏನು ಕೆಲಸ ಮಾಡಲ್ಲ. ಅದು ಈ ಬೇರೆ ಹೊಸ ಹೊಂಬಾಳೆಗೆನೆ ಅಡ್ಡಿ ಆಗೋದು. ಅದು ತೆಗಿಸ್ತೀವಿ ಈ ವರ್ಷ, ಇದನ್ನ ಮುಗಿಸ್ಕೊಂಡು ತೆಗ್ಸೋಣ ಅಂತ ಹೇಳಿ. ನೋಡಿ, ನೆಕ್ಸ್ಟ್ ಅದಕ್ಕೂ ಅಟ್ಯಾಕ್ ಆಗುತ್ತೆ, ಬಟ್ ಅದನ್ನ ತೆಗ್ಸೋದು ಒಳ್ಳೇದು.